ಸೌತ್ ಬ್ಯಾಂಗ್ಳೂರ್ ಕನಕಪುರ ರೋಡ್ ಅಲ್ಲಿ ಪ್ಯಾಲೇಸ್ ಬಂದಿದೆ, ನೋಡಿದ್ದೀರಾ? ಪ್ಯಾಲೇಸ್ ಇಲ್ವಲ್ಲ. ವಜ್ರ, ವೈಡೂರ್ಯ, ಮುತ್ತು, ರತ್ನ, ಚಿನ್ನ, ಬೆಳ್ಳಿ ಎಲ್ಲಾನು ಸಿಗುತ್ತೆ, ಗೊತ್ತಾ? ಸೌತ್ ಬ್ಯಾಂಗ್ಳೂರಿನ ಕನಕಪುರ ರಸ್ತೆಯಲ್ಲಿ ನಿಮ್ಮ ನೆಚ್ಚಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ತನ್ನ 8ನೇ ಸ್ಟೋರ್ ಶುಭಾರಂಭಗೊಳ್ಳಲಿದೆ. ಈ ಗೋಲ್ಡ್ ಪ್ಯಾಲೇಸ್ ನ 8ನೇ ಸ್ಟೋರ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ಬೆಳಗ್ಗೆಯಿಂದನೇ ನಮ್ಮ ನಾಯಕರು, ಕೇಂದ್ರದ ಸಚಿವರು ಆದಂಥ ಸನ್ಮಾನ್ಯ ಕುಮಾರಣ್ಣವರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಬ್ಬ ಕೇಂದ್ರದ ಸಚಿವೆ ಇರತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಮತ್ತು ವಿನಯ್ ಗುರೂಜಿ, ನಮ್ಮ ಅವಧೂತರು ವಿನಯ್ ಗುರೂಜಿ ಅವರು, ಮತ್ತು ಈಗ ತಾನೇ ಬಿಗ್ ಬಾಸ್ನ ವಿನ್ನರ್ ಆಗಿ ಬಂದಿರತಕ್ಕಂಥ ಗಿಲ್ಲಿಯವರು, ಕಾವ್ಯರವರು, ರಘು ಅವರು, ಮತ್ತು ರಕ್ಷಿತಾರವರು, ಮತ್ತು ನಮ್ಮ ತರುಣ್ ಅವರು, ಡೈರೆಕ್ಟ್ರು ಮತ್ತು ನಟರು ಆಗಿರತಕ್ಕಂಥ ತರುಣ್ ಸುಧೀರ್ ಅವರು, ಮತ್ತು ಅವರ ಧರ್ಮಪತ್ನಿಯವರು, ಮತ್ತು ಈಗ ನಮ್ಮ ಚಿತ್ರರಂಗದ ನಿರ್ದೇಶಕರು, ನಿರ್ಮಾಪಕರು, ಅಭಿನಯ ಆಕ್ಟರ್ ಅಂತ ಕೂಡ ಏನು ಭಾಳ ವರ್ಷಗಳಿಂದ ಇರತಕ್ಕಂಥ ನಮ್ಮ ರೂಪಾ ಅಯ್ಯರ್ ಅವರು, ಮತ್ತೊಬ್ಬ ಕನ್ನಡ ಚಿತ್ರನಟಿ ಅಪೂರ್ವರವರು, ಮತ್ತು ಈಗ ತಾನೇ ಬಿಗ್ ಬಾಸಿಂದ ಹೊರಗೆ ಬಂದಿರತಕ್ಕಂಥ ನಮ್ಮ ಶ್ರೀಮತಿ ಅಶ್ವಿನಿ ಗೌಡರವರು, ಮತ್ತು ಈ ಥರ ಅನೇಕ ಇವತ್ತು ಅತಿಥಿಗಳು, ಗಣ್ಯರು, ಹಿರಿಯರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಒಂದು ಸ್ಟೋರ್ ಏನಿಲ್ಲಿ ಈ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಸೌತು ಏನಿಲ್ಲಿ ಭಾಳ ಬೇಡಿಕೆ ಇದ್ದಿರತಕ್ಕಂಥದ್ದು, ಬೇರೆ ಬೇರೆ ಈ ಕನಕಪುರ ಇರ್ಬೋದು, ಮಳವಳ್ಳಿ ಇರ್ಬೋದು, ಈ ಥರ ಅನೇಕ ಮಂಡ್ಯ ಜಿಲ್ಲೆ ಇರ್ಬೋದು, ಎಲ್ಲ ಕಡೆಯಿಂದ ಬೆಂಗಳೂರು ಸಿಟಿ ಒಳಗಡೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ಈ ಭಾಗದಲ್ಲಿ ಕೂಡ ನಿಮ್ಮ ಬೆಂಗಳೂರು ಒಂದು ಸ್ಟೋರ್ ಸಾಯಿ ಗೋಲ್ಡ್ ಪ್ಯಾಲೇಸ್ದು ಮಾಡಿ ಅಂತೇಳಿ ಗ್ರಾಹಕರ ಒತ್ತಾಯದ ಮೇರೆಗೆ ಇವತ್ತು ನಾನು ಇದನ್ನು ಉದ್ಘಾಟನೆ ಮಾಡಿದ್ದೀನಿ. ಸದಾ ಗ್ರಾಹಕರ ಸೇವೆಯಲ್ಲಿ ತೊಡಗಿಸ್ಕೊಂಡಿರತಕ್ಕಂಥ ಸಾಯಿ ಗೋಲ್ಡ್ ಪ್ಯಾಲೇಸ್ ಇವತ್ತು ಗ್ರಾಹಕರಿಗೋಸ್ಕರ ಇವತ್ತು ಬಂಗಾರ ಭಾಳ ಗಗನಕ್ಕೆ ಹೋಗಿರತಕ್ಕಂಥದ್ದು. ಅಷ್ಟಾದರೂ ಕೂಡ ನಮ್ಮ ಗ್ರಾಹಕರಿಗೆ ಕೆಲವು ರಿಯಾಯಿತಿಗಳನ್ನ ಕೊಡಬೇಕು ಅಂತೇಳಿ ಪ್ರತಿ 10 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಖರೀದಿಗೆ 5,000 ರುಪೀಸ್ವರೆಗೂ ಡಿಸ್ಕೌಂಟನ್ನು ಕೊಡ್ತಾ ಇದ್ದೀವಿ. ಮತ್ತು ಉಳಿತಾಯ ಯೋಜನೆಯನ್ನು ಕೂಡ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. 0% ಮೇಕಿಂಗ್ ಚಾರ್ಜ್ಗೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ. ಅದರಿಂದ ಎಲ್ಲರೂ ಬಂದು ಇವತ್ತು ನಮ್ಮನ್ನು ಸಾಯಿ ಗೋಲ್ಡ್ ಪ್ಯಾಲೇಸ್ನ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರತಕ್ಕಂಥ ಈ ಒಂದು ನಿಮ್ಮ ಪ್ರೀತಿ, ವಿಶ್ವಾಸ, ಎಲ್ಲ ಪ್ರೋತ್ಸಾಹ ಹೀಗೆ ಇರಲಿ ಅಂತೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಅಶ್ವಿನಿ ಅವರು ನನಗೆ ಹಳೇ ಕಸ್ಟಮರ್ ಕೂಡ, ಅವರು ಕೂಡ ಬಿಗ್ ಬಾಸಲ್ಲಿ ಹೇಳ್ಕೊಂಡಿದ್ರು, ನನ್ನ ಆತ್ಮೀಯರು ಕೂಡ ಅವರು ಇವತ್ತು ನನಗೆ ಬಂದು ನನಗೂ ಕೂಡ ಶುಭ ಹಾರೈಕೆಯನ್ನು ಆರಿಸಿದ್ದಾರೆ. ಅವರು ಈಗ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಸರ್ವಣ್ಣ ಸರ್ ನನಗೇನು ಹೊಸ ಪರಿಚಯ ಅಲ್ಲ. ಯಾವಾಗಲೂ ಅವರ ನಗುಮುಖದಿಂದಾನೇ ನಮ್ಮನ್ನು ಹೆಣ್ಮಕ್ಳನ್ನ ಸ್ವಾಗತ ಕೋರುವಂಥದ್ದು. ಇವತ್ತು ನಿನ್ನೆ ಅಲ್ಲ, ಸುಮಾರು 15 ವರ್ಷದಿಂದ ನನಗೆ ಸರ್ವಣ್ಣ ಸರ್ ಅವ್ರ ಪರಿಚಯದ ಜೊತೆಗೆ ನಾನು ಕೂಡ ಆ್ಯಕ್ಚುಲಿ ಒಬ್ಬ ಕಸ್ಟಮರ್ ಆಗಿ ಬಂದಿದ್ದು. ಬಟ್ ಅದಾದಮೇಲೆ ಅವರು ನಮ್ಮನ್ನು ಸ್ವಾಗತ ಕೋರಿದಂಥ ರೀತಿ, ಅವ್ರು ನಮ್ಮಗಳ ಜೊತೆ ನಡ್ಕೊಳ್ಳೋವಂಥ ರೀತಿ ನಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಂಗಡಿಗೆ ಪದೇ ಪದೇ ಬರಬೇಕು ಅಂತಲೂ ಅನಿಸುತ್ತೆ. ಅದರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದಾಗ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಅದರಲ್ಲೂ ನಮ್ಮ ಕಲಾವಿದರಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲಿ ಹೂಡಿಕೆ ಮಾಡಬೇಕು, ಏನು ಮಾಡಬೇಕು ಅಂತ ಅನಿಸಿದಾಗ ನಮಗೆ ಒಂದು ನಂಬಿಕಸ್ಥ ಒಂದು ಅಂಗಡಿ ಬೇಕು. ಸೊ ಹಾಗಾಗಿ ನಮಗೆ ಯಾವಾಗಲೂ ಒಂದು ಟ್ರಸ್ಟ್ ಅಂತ ನಾವೇನು ಹೇಳ್ತೀವಿ, ಆ ನಂಬಿಕೆ ಎಲ್ಲ ಕಡೆ ಬರಲ್ಲ, ಎಸ್ಪೆಷಲಿ ನಾವು ಗೋಲ್ಡ್ ತಗೊಳ್ತೀವಿ ಅಂದಾಗ. ಸೊ ನನಗೆ ಸರ್ವಣ್ಣ ಸರ್ ಮೇಲಿರುವಂಥ ನಂಬಿಕೆ, ಅದ್ರ ಜೊತೆಗೆ ಅವ್ರು ನಮ್ಮನ್ನು ಪ್ರತಿ ಸಲ ಅಂಗಡಿಗೆ ಬಂದಾಗ ಅಷ್ಟೇ ನಗು ಮುಖದಿಂದ ಮಾಡ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಸೊ ಅವರ ಒಂದು ಕಸ್ಟಮರ್ ನಾನು ಆಗಿರೋದ್ರಿಂದ, ಜೊತೆಗೆ ಅವರು ಕೂಡ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆ ನಮಗೊಂದು ಗೋಲ್ಡ್ ಕಾಯಿನನ್ನು ಒಳಗೆ ಕಳಿಸಿರ್ತಾರೆ, ಯಾರು ಗೆಲ್ತಾರೆ ಅಂತ. ಅದನ್ನು ನಾವೆಲ್ಲರೂ ಮಡಿಕೆ ಒಳಗಡೆ ಹಾಕ್ತೀವಿ. ಹಾಕಿದಾಗ ಗೊತ್ತೋ ಗೊತ್ತಿಲ್ಲದೇನೋ ನನ್ನ ಅದೃಷ್ಟಕ್ಕೆ ಅವತ್ತು ಆ ಮಡಿಕೆಯಿಂದ ಧನುಷ್ ಅವ್ರ ಕಾಯಿನನ್ನು ತೆಗೆದಾಗ ಸುಮಾರು 10 ಜನ ಇರ್ತೀವಿ, ಅಲ್ಲಿ ನನ್ನ ಹೆಸರು ಇರುವಂತಹ ಗೋಲ್ಡ್ ಕಾಯಿನೇ ಸಿಗುತ್ತೆ. ಸೊ ನೋಡಿ, ನಮಗೂ ಅವ್ರಿಗಿರುವಂತಹ ನಂಟು ಸೊ ಹಾಗಾಗಿ ಆ ನಂಟು ಬಿಗ್ ಬಾಸ್ ಮನೇಲೂ ಕೂಡ ಮುಂದುವರಿತು. ಅಲ್ಲೂ ನಾನು ಹೇಳಿರ್ತೀನಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂದರೆ ನಂಬಿಕೆ ಅಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಂತ. ಸೊ ಇವತ್ತು ಮತ್ತೆ ಬಿಗ್ ಬಾಸ್ ಮನೆಯಿಂದ ನಾನು ಬಂದಮೇಲೆ ಮತ್ತೆ ಸರ್ ಇವತ್ತು ನಮ್ಮ 8ನೇ ಮಳಿಗೆ ಓಪನ್ ಆಗ್ತಾ ಇದೆ ಮೇಡಮ್, ಬರಲೇಬೇಕು ಅಂತಂದು
ಸರ್ ಇದು ನಮ್ಮದು ಅಂಗಡಿ, ನಿಮ್ದಲ್ಲ, ನಮ್ದು ಆ್ಯಕ್ಚುಲಿ. ಸೊ ನಿಮ್ಗಿಂತ ಜಾಸ್ತಿ ನಾವು ಬರ್ತಾ ಇರ್ತೀವಿ, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಸೊ ಖಂಡಿತ ಬರ್ತೀನಿ ಅಂತ ಹೇಳಿದೆ. ನನಗೆ ದೂರ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಹೇಳಿ ಇವತ್ತು ಸರ್ನು ಭೇಟಿ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಮಳಿಗೆಗೆ ಬಂದಿದ್ದೀನಿ. ಬರೀ 8 ಅಲ್ಲ ಸರ್, 80 ಆಗಲಿ, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಡೆ ನಿಮ್ಮ ಮಳಿಗೆಗಳು ಓಪನ್ ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಶರವಣ ಸರ್ಗೆ ಮುಂಚೆ ಬ್ರಾಂಚು ಮಲ್ಲೇಶ್ವರಮಲ್ಲಿ ಓಪನ್ ಆದಾಗ ನಾನು ಮತ್ತು ಚಂದನ್ ವಿಸಿಟ್ ಮಾಡಿದ್ವಿ. ಸೊ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡು ಇವತ್ತು 8ನೇ ಬ್ರಾಂಚ್ನ ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಖುಷಿ ಯಾವುದೂ ಇಲ್ಲ. ಯಾಕೆಂದರೆ ನಾಗರ್ಬಾವಿನ ನಾನಿದ್ದೀನಿ, ಅಲ್ಲೊಂದು ಬ್ರಾಂಚ್ ಕೂಡ ಇದೆ. ಸೊ ಎಲ್ಲ ಕರ್ನಾಟಕದ ಎಲ್ಲ ಕಡೆ ಶರವಣ ಸರ್ ಬ್ರಾಂಚ್ ಓಪನ್ ಆಗ್ತಿರೋದು. ಸಾಯಿ ಗೋಲ್ಡ್ ಜುವೆಲ್ಸ್ ಅನ್ನೋ ಒಂದು ಹೆಣ್ಣು ಮಕ್ಳಿಗೆ ತುಂಬ ಹತ್ತಿರ ಆಗುತ್ತೆ. ಜುವೆಲ್ಸ್ ಅಂದ್ರೇ ಹೆಣ್ಮಕ್ಳಿಗೆ ಹತ್ರ. ಆದರೆ ಜುವೆಲ್ಸ್ ಇವಾಗ ಎಷ್ಟಂದರೆ ತುಂಬ ರೇಟ್ ಆಗಿದೆ. ಆದರೂ ಕೂಡ ಹೆಣ್ಮಕ್ಳು ಯಾವತ್ತೂ ಚಿನ್ನ ತಗೊಳ್ದಲ್ಲೇ ಮನೇಲಿ ಕೂತ್ಕೊಳ್ಳಲ್ಲ, ಎಲ್ಲರೂ ಕೂಡ ಜ್ಯುವೆಲ್ ಶಾಪಲ್ಲಿ ಇರ್ತೀವಿ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಒಂದೊಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಾಯಿ ಗೋಲ್ಡ್ ಜುವೆಲ್ಸ್ ಶಾಪಲ್ಲಿ. ತುಂಬ ಒಳ್ಳೆ ಡಿಸ್ಕೌಂಟ್. ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ 10 ಗ್ರಾಮ್ ಚಿನ್ನ ತೊಗೊಂಡ್ರೆ 5,000 ರೂಪಾಯಿನೋ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಡಿಸ್ಕೌಂಟ್ ಅಂದರೆ ಸಾಕು, ಓಡೋಗಿ ಚಿನ್ನ ತಗೋತೀವಿ. ಸೊ ಅಂಥದ್ರಲ್ಲಿ ನಾನು ವಿಶ್ ಮಾಡೋದು ಶರವಣ ಸರ್ಗೆ ಇದನ್ನು ತುಂಬ ದೊಡ್ಡ ಲೆವೆಲಲ್ಲಿ ಹಿಟ್ ಆಗಿ ಇಂದು ತುಂಬ ದಿಗ್ಗಜರು ಬಂದಿದ್ದರು. ಎಲ್ಲರಿಗೂ ನೋಡಿ ಖುಷಿ ಆಯಿತು. ಅಶ್ವಿನಿ ಮ್ಯಾಮ್ ಆಗಿರ್ಬೋದು, ಇಲ್ಲಿ ರೂಪಾಯ ಮ್ಯಾಮ್ ಆಗಿರ್ಬೋದು. ಸೊ ಎಲ್ಲರೂ ಬಂದಿದ್ದಾರೆ. ಸೊ ಇನ್ನೂ ಒಳ್ಳೇದಾಗಲಿ ಸರ್. ಇನ್ನು ಮ್ಯಾಮ್ 80 ಅಂದರು, 80,000 ಆಗಲಿ, ಇನ್ನೂ ಜಾಸ್ತಿ ಆಗಲಿ ಬ್ರ್ಯಾಂಚ್ಗಳಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಚಿನ್ನದಂಥ ಕನ್ನಡಿಗರಿಗೆ ಚಿನ್ನದಂಥ ವ್ಯಕ್ತಿಯಿಂದ ಚಿನ್ನದ ಮಳಿಗೆಗಳು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು ನನಗೆ ತುಂಬ ವರ್ಷದಿಂದ ನಂಟಿದೆ. ನಾನು ಅವರ ಕಸ್ಟಮರು. ನನ್ನ ಮದುವೆಗೆ ಕೂಡ ನಾನೆಲ್ಲ ಜ್ಯುವೆಲ್ರಿ ಹಾಕ್ಕೊಂಡಿದ್ದು ಎಲ್ಲರೂ ಇಷ್ಟಪಡ್ತಿದ್ರು, ಎಲ್ಲಿ ತೊಗೊಂಡ್ರಿ ಅಂತ. ಅದೆಲ್ಲ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲೇ ಮಾಡಿಸಿದ್ದು. ಅದ್ರ ಜೊತೆಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮೊದಲು ಪ್ರಾರಂಭವಾದಾಗ ಅದರ ಅಡ್ವರ್ಟೈಸ್ಮೆಂಟ್ಗಳನ್ನು, ಜಾಹೀರಾತನ್ನು ಮಾಡಿಕೊಡೋವಂಥ ಸೌಭಾಗ್ಯ ನನ್ನದಾಗಿತ್ತು. ಒಳ್ಳೆ ನಾಯಕರು, ಅಂಥ ಒಳ್ಳೆ ನಾಯಕರು ನಮ್ಮ ಸಮಾಜಕ್ಕೆ, ನನ್ನ ರಾಜ್ಯಕ್ಕೆ ಸಿಕ್ಕಿರೋದು ನಿಜವಾಗ್ಲೂ ನಮ್ಮೆಲ್ಲರೂ ಪುಣ್ಯ. ಯಾಕೆ ಗೊತ್ತಾ, ಅವ್ರು ಕೊಟ್ಟು ಮಾತನ್ನು ತಪ್ಪದ ಹಾಗೆ ನಡ್ಕೊಳ್ತಾರೆ. ಹೇಗೆ ಚಿನ್ನವನ್ನು, ಪರಿಶುದ್ಧವಾದ ಚಿನ್ನವನ್ನು ನಾವು ಪಡ್ಕೊಳ್ತಿದ್ದೀವೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ, ಹಾಗೆ ಆ ವ್ಯಕ್ತಿ ಮಾತು ಕೊಟ್ಟ ಮೇಲೆ ಹಾಗೇ ನಡ್ಕೊಂಡು ಅದನ್ನೆಲ್ಲ ನಡೆಸ್ಕೊಳ್ತಾರೆ. ಹಾಗೆ ಅವ್ರು ತುಂಬ ದೇವರ ಪರಮ ಭಕ್ತರು. ಅದಕ್ಕಾಗಿ ಇವತ್ತು 1 ಆಯಿತು, 2 ಆಯಿತು, 3 ಆಯಿತು, 8 ಆಯಿತು, ಇಡೀ ನನ್ನ ದೇಶದ ಪೂರ್ತಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸು ಮಳಿಗೆಗಳು ಓಪನ್ ಆಗಲಿ ಅಂತ ಸರ್ ಹಾರೈಸ್ತೀನಿ. ಅದೇ ತಿರುಪತಿ ಶ್ರೀನಿವಾಸರು ನಿಮ್ಗೆ ಕೆಪಾಸಿಟಿ ಕೊಟ್ಟಿದ್ದಾರೆ ಸರ್. ಹಾಗೆ ನೀವು ನಮ್ಮ ರಾಜ್ಯದ ಒಳ್ಳೆ ನಾಯಕರಾಗಿ ಕೂಡ ಒಂದು ಸ್ಥಾನದಲ್ಲಿ. ಯಾಕೆ ನಾವೆಲ್ಲರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಬರ್ತೀವಿ ಅಂದರೆ ಪರಿಶುದ್ಧವಾದ ಚಿನ್ನ, ಮೋಸ ಮಾಡದೇ ಇರ್ತಕ್ಕಂಥದ್ದು, ಮತ್ತು ಒಳ್ಳೆ ಡಿಸ್ಕೌಂಟು, ಮತ್ತು ನಿಮ್ಗೆ ಎಲ್ಲ ವಿಧವಾದ ಏನೇನೇನೇನು ಡಿಸೈನ್ಗಳು ಬೇಕು ಅದೆಲ್ಲವೂ ತುಂಬ ಚೆನ್ನಾಗಿ ಒಂದೇ ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಅದು ಮದುವೆ ಆಗಿರಲಿ, ಪಾರ್ಟಿ ಆಗಿರಲಿ, ಅಥವಾ ಗಿಫ್ಟ್ ಕೊಡೋಕ್ಕಾಗಿರಲಿ, ಎಲ್ಲ ರೀತಿಯ ಐಟಮ್ಸು ಇರೋದ್ರಿಂದ ನಾವೆಲ್ಲರೂ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಅಲ್ಲ ಎಲ್ಲರೂ ಬರೋದು, ಆ ರೀತಿ ಎಲ್ಲರ ಜೊತೆ ಒಳ್ಳೆ ಉತ್ತಮವಾದ ಒಡನಾಟನ ಇಟ್ಕೊಂಡಿದ್ದಾರೆ ನಮ್ಮ ನಾಯಕರು. ಅದಕ್ಕೆ ಅವ್ರಿಗೆ ಶುಭ ಹಾರೈಸ್ತಾ ವಿಶಿಂಗ್ ಯು ದ ಬೆಸ್ಟ್ ಸರ್. ನನ್ನಿದು ನಿಜವಾಗ್ಲೂ ನಾನು ಪ್ರೀತಿಯಿಂದ ಹೇಳ್ತಾ ಇರೋದು, ಇಡೀ ದೇಶದಲ್ಲಿ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಿಮ್ಮ ಮಳಿಗೆಗಳು ಪ್ರಾರಂಭವಾಗಬೇಕು. ಪದೇ ಬರ್ತೀರಲ್ಲ.